ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 26ನೇ ಕಂತಿನ ಜೊತೆಯಲ್ಲಿ ಕೆಲವೊಂದು ಫಲಾನುಭವಿಗಳಿಗೆ 4,000 ರೂಪಾಯಿ ಜಮಾ ಆಗಿದ್ದು ನಿಜಾನ? ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಈ ಕ್ಷಣದ 26ನೇ ಕಂತಿನ ಲೈವ್ ಅಪ್ಡೇಟ್ ಜೊತೆಯಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಮೊದಲು ಬಿಡುಗಡೆ ಆಗುತ್ತಾ, 27ನೇ ಕಂತು ಮೊದಲು ಬಿಡುಗಡೆ ಆಗ್ಬೋದಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ, ಅದರ ಬಗ್ಗೆನೂ ಸಹ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ 26ನೇ ಕಂತು ಫೆಬ್ರವರಿ 17ನೇ ತಾರೀಕಿಂದ ಏನ್ ಜಮಾ ಆಗ್ಲಿಕ್ಕೆ ಶುರುವಾಯಿತು. ಆಲ್ಮೋಸ್ಟ್ ಈಗ 5 ದಿನ ಇವತ್ತು. ಇದುವರೆಗೂ ಸುಮಾರು ಒಂದು 55ರಿಂದ 60% ಜನರಿಗೆ ಹಣ ಜಮಾ ಆಗಿದೆ. ಆಲ್ರೆಡಿ ನಾನು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೇನೆ. ಪ್ರತಿ ದಿನ ಕಮ್ಯುನಿಟಿ ಪೋಸ್ಟ್ ಹಾಕ್ತಾ ಇದ್ದೇನೆ. ಪ್ರತಿ ದಿನನೂ ಸಹ ಒಂದು 6-7% ಇನ್ಕ್ರೀಸ್ ಆಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಕೆಲವು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬರೋದು ಬಾಕಿ ಇದೆ. ಹಾಗಾಗಿ ಪ್ರತಿಯೊಬ್ರು ಪ್ರಶ್ನೆಗಳು ಮಾಡ್ತಿದ್ದೀರಾ, ನಮ್ ಜಿಲ್ಲೆಗೆ ಯಾವಾಗ್ಲೂ ಲೇಟು, ಯಾವಾಗ ಬರುತ್ತೆ, ನಮ್ದು ಮಂಡ್ಯ ಜಿಲ್ಲೆ ನಮ್ಗಿನ್ನೂ ಹಣನೇ ಬಂದಿಲ್ಲ, ಯಾವಾಗ್ಲೂ ಲೇಟ್ ಆಗುತ್ತೆ, ನಮ್ದಿನ್ನೂ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಗಿನ್ನೂ ಹಣನೇ ಬಂದಿಲ್ಲ, ಈ ರೀತಿಯಾಗಿ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀರಾ. ಬಟ್ ಖಂಡಿತವಾಗ್ಲೂ ಈ ಜಿಲ್ಲೆಗೆ ಲೇಟು, ಈ ಜಿಲ್ಲೆಗೆ ಫಸ್ಟ್ ಅಂತ ಯಾವುದೇ ಕಾರಣಕ್ಕೂ ಮಾಡುವಂತದ್ದಲ್ಲ. ಅದು ನಿಮಗೆ ಆ ಸಿಸ್ಟಮ್ ಅಲ್ಲೇ ಆ ರೀತಿ ಆಗ್ತಾ ಹೋಗುತ್ತೆ. ಡಿಬಿಟಿ ಮುಖಾಂತರ ಜಮಾ ಆಗ್ತಾ ಹೋಗುವಾಗ ಒಂದೊಂದು ಜಿಲ್ಲೆ ಲೇಟ್ ಆಗಿರುತ್ತೆ, ಒಂದೊಂದು ಜಿಲ್ಲೆ ಬೇಗ ಬಂದಿರುತ್ತೆ, ಈ ರೀತಿ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಇನ್ನ ಕೆಲವು ದಿನಗಳಲ್ಲಿ 26ನೇ ಕಂತು ಶೀಘ್ರದಲ್ಲಿ ನಿಮಗೆ ಜಮಾ ಆಗುತ್ತೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಒಂದಿಷ್ಟು ಜನರಿಗೆ 25ನೇ ಕಂತಿನ ಹಣ ಬಂದಿರಲಿಲ್ಲ. ಪ್ರಮುಖವಾದ ಕಾರಣ ಸರ್ಕಾರದ ಕಡೆಯಿಂದನೂ ಒಂದಿಷ್ಟು ಜನರಿಗೆ ಹಣ ಬಿಡುಗಡೆ ಮಾಡೋದು ಡಿಲೇ ಆಗಿದೆ. ಅವರಿಗೆ 26ನೇ ಕಂತಿನ ಜೊತೆಯಲ್ಲಿ ಈಗ 4,000 ರೂಪಾಯಿ ಜಮಾ ಆಗಿದೆ, 25 ಮತ್ತೆ 26ನೇ ಕಂತು. ಬಟ್ ಆದ್ರೆ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ 25ನೇ ಕಂತು ಬಂದಿಲ್ಲ. 25ನೇ ಕಂತು ನಿಮಗೆ ಬಂದಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ. ಏನಾದ್ರೂ ಇನ್ಕಮ್ ಟ್ಯಾಕ್ಸ್ GST ಅಂತಿದ್ರೆ ಖಂಡಿತವಾಗ್ಲೂ ಹಣ ಬರಲ್ಲ. ಇನ್ ಕೇಸ್ ಏನಾದ್ರೂ ಪುಷ್ಟು ಡಿಬಿಟಿ ಸಕ್ಸಸ್ ಅಂತ ಇದ್ರೆ ಖಂಡಿತವಾಗ್ಲೂ ಹಣ ಬರುತ್ತೆ, ಯಾವುದೇ ರೀತಿ ಡೌಟ್ ಇಲ್ಲ. ಓಕೆನಾ? ಇನ್ನ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನು 2025ರಲ್ಲಿ ಏನು ಬಿಡುಗಡೆ ಮಾಡೋದು ಪೆಂಡಿಂಗ್ ಇತ್ತು, ಆ 2 ಕಂತುಗಳು ಮಿಸ್ ಆಗಿತ್ತು. ಈಗಿನ ಒಂದು ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ನೋಡಿದಾಗ ಆ 2 ತಿಂಗಳು ಇದುವರೆಗೂ ಸಹ ಅವು ತೋರಿಸ್ತಾ ಇಲ್ಲ, ಡಿಸ್ಪ್ಲೇ ಆಗ್ತಾ ಇಲ್ಲ. ಹಾಗಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ 27ನೇ ಕಂತಿನ ಪ್ರೋಸೆಸ್ ನೆಕ್ಸ್ಟ್ ಆಗ್ತಾ ಹೋಗುತ್ತೆ. ಇನ್ನೇನು 5,000 ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಏನಾದರೂ ಸರ್ಕಾರ ರಿಲೀಸ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಹಾಗಾಗಿ ಯಾವ್ಯಾವ ಜಿಲ್ಲೆಗೆ ನಿಮ್ಗೆ ಇವತ್ತು ಕೂಡ ಹಣ ಜಮಾ ಆಗುವಂತ ಸಾಧ್ಯತೆ ಇರುತ್ತೆ. ಭಾನುವಾರ ಆಗಿದ್ರೂ ಸಹ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇರುತ್ತೆ. ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ಪ್ರೂಫ್ ಕಳಿಸೋದನ್ನ ಮರಿಬೇಡಿ. ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಅನ್ನು ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.